ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ಇನ್ನು 2 ದಿನ ಬಾಕಿ ಇದೆ. ನೀವು ಇವತ್ತು ನೋಡ್ತಾ ಇದ್ದೀರಿ ಅಂದರೆ ನಾಳೆಗೆ ಮಾಡೋದು. ಆದರೆ ನಾನು ವಿಡಿಯೋ ಮಾಡಿರೋದು 2 ದಿನದ ಹಿಂದೆ. ನೋಡಿ, ಇದು ಜೂಮರ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ, POP ಎಲ್ಲ ರೆಡಿಯಾಗಿದೆ. ಹಾಗೆ ಇನ್ನೂ ಇದೆ, ನಮ್ಮ ದೊಡ್ಡ ರೂಮ್ POP ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಇವತ್ತು 2 ದಿನ ಇದೆಯಲ್ವಾ, ಬಲ್ಬ್ ಎಲ್ಲ ಹಾಕ್ತಾ ಇದ್ದಾರೆ, ಅದೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೈಟಲ್ಲಿ. ಇದು ಮನೆ ಒಳಗೆ POPಗೆ ಈ ರೀತಿ ಕಲರ್ ಕಾಣ್ತಾ ಇದೆ, ಅಂದರೆ ಗೋಡೆ ಕಲರು. ಈಗ ಮಾವಿನ ತೋರಣ ನಾಳೆ ಬೆಳಿಗ್ಗೆ ಹಾಕೋದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಬಲ್ಬ್ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ನಾಳೆ ಹೂವಿನ ಅಲಂಕಾರ ಎಲ್ಲ ಇದೆ, ಮಾಡಬೇಕು. ಇನ್ನೂ ಇದೆ, ಅದ್ರ ಮೇಲ್ಗಡೆ ಎಲ್ಲ ಕೂತ್ಕೊಳ್ಳಿಕ್ಕೆಲ್ಲ ಚೇರ್ ಎಲ್ಲ ತಂದಿಡುವುದು, ತುಂಬ ಕೆಲಸ ಇದೆ ನಾಳೆಗೆ. ಮನೆಗಿದು ಲೈಟ್ ಇವತ್ತೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದು ಅರ್ಧ ಆಗಿದೆ, ನಾಳೆ ಪೂರ್ತಿ ಆಗುತ್ತೆ. ನಾಳೆ ಸುಮಾರು ಒಂದು 5 ಗಂಟೆಗೆ ಭಟ್ರು ಬರ್ತಾರಲ್ವಾ, ಭಟ್ರು ಬರೋದ್ರೊಳಗಡೆ ಎಲ್ಲ ರೆಡಿ ಆಗಿರುತ್ತೆ. ಇದು ಏನು ಗೊತ್ತಾ, ಬಲ್ಬ್ ಇದು ಕಲರ್ ಅಂದರೆ ಎದುರುಗಡೆ ವೈಟ್ ಮತ್ತು ಗೋಲ್ಡನ್ ಕಲರ್ ಬಲ್ಬ್ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ. ನೈಟಲ್ಲಿ ತುಂಬ ಸಖತ್ತಾಗಿ ಕಾಣುತ್ತೆ. ಮತ್ತು ಒಂದು ಸೈಡ್ ಆ ಕಡೆ ಈ ಕಡೆ ಬ್ಲೂ ಮತ್ತು ರೆಡ್ 2 ಮಿಕ್ಸ್ ಆಗಿ ಬಂದಿದೆ. ಈ ರೀತಿ ಮಾಡ್ತಾ ಇದ್ದಾರೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನು ಆದರೂ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಪೂರ್ತಿ ರೆಡಿ ಆದಮೇಲೆ ಇನ್ನೂ ತುಂಬ ಚೆಂದ ಕಾಣುತ್ತೆ. ಇವಿಷ್ಟು ಮಾಡಿ ನಾಳೆ ಬೆಳಿಗ್ಗೆ ತೋರಣ ಹಾಕಬೇಕು. ಮಾವಿನ ತೋರಣ, ಬಾಳೆ ಎಲೆ ಕಟ್ಟೋದು ಇದೆಲ್ಲ ಇರುತ್ತೆ. ಹಾಗೆ ಮನೆ ಒಳಗಡೆ ಹೂವಿನ ಅಲಂಕಾರ, ಬಾಗಿಲಿಗೆಲ್ಲ ಮಾಡ್ತಾರಲ್ವ, ಅದೆಲ್ಲ ಮಾಡಿಸ್ಬೇಕು. ನಾಳೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ರಾತ್ರಿ ಆಯಿತು, ಎಲ್ಲ ಲೈಟ್ ಎಲ್ಲ ತೆಗೆದುಬಿಟ್ವಿ. ಆದರೂ ಕೂಡ ನೋಡಿ ತುಂಬ ಚೆಂದ ಕಾಣ್ತಾ ಇದೆ. ಮದುಮಗಳಿಗಾದರೂ ಈ ರೀತಿ ಶೃಂಗಾರ ಮಾಡಲ್ಲ, ಆದರೆ ಮನೆಗೆ ನೋಡಿ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ. ಎಲ್ಲರೂ ಹಾಗೆ ಅಲ್ವಾ, ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ. ಅದು ಈಡೇರಿದಾಗ ಒಂದು ರೀತಿ ಖುಷಿ ಇರುತ್ತೆ. ಹಾಗೆ ಮದುಮಗಳಿಗೆ ಯಾವ ರೀತಿ ಮಾಡ್ತಾರೆ ಹಾಗೆ ಮಾಡಲೇಬೇಕಾಗತ್ತೆ. ಮನೆಗೆ ಒಂದ್ಸಲ ನಾವು ಜೀವನದಲ್ಲಿ ಗೃಹ ಪ್ರವೇಶ ಮಾಡೋದು, ಹಾಗಾಗಿ ಮಾಡಲೇಬೇಕು. ಮಾಡ್ತಾ ಇದ್ದೀವಿ. ಇದು ಜೂಮರ್, ಇದರಲ್ಲಿ ತುಂಬ ಕಲರ್ ಆಗುತ್ತೆ. ಕಲ್ಲರು ಆಟೋಮೆಟಿಕ್ ಆಗಿ ಆಗ್ತಾನೆ ಇರುತ್ತೆ, ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಕಲ್ಲರಲ್ಲಿ ನಾವು ಇಡ್ಬೋದು. ಈ ರೀತಿ ಇದೆ. ಹಾಗೆ ಹಾಡು ಕೂಡ ನಾವು ಹಾಕ್ಬೋದು, ಯಾವ್ದು ಬೇಕಾದ್ರೂ ಹಾಡು. ತುಂಬಾನೇ ಚೆನ್ನಾಗಿದೆ, ಇದು ತುಂಬ ಸಖತ್ತಾಗಿ ಕಾಣುತ್ತೆ. ಹಾಗೆ ನೋಡಿ, ಲಡ್ಡು ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಬಂದವರಿಗೆ ಗಿಫ್ಟ್ ಕೊಡಲಿಕ್ಕೆ. ಅಂದರೆ ಇದು ಒಂದು ಬಾಕ್ಸ್ ಅಂದರೆ ನಾವು ಫ್ರಿಜ್ಜಲ್ಲಿ ಏನಾದರೂ ತರಕಾರಿ ಕಟ್ ಮಾಡಿ ಇಡ್ಬೋದು ಅಂತ ಬಾಕ್ಸು, ಯೂಸ್ ಆಗುತ್ತಲ್ವಾ. ಹಾಗಾಗಿ ಅಂಥ ಬಾಕ್ಸಲ್ಲಿ ಲಾಡು ಮತ್ತು ಅವರಿಗೆ ಒಂದು ಚಿಕ್ಕದು ಗಿಫ್ಟ್ ಇದೆ, ಅದರೊಳಗೆ ಹಾಕಿ ಕೊಡೋದು, ಸವಿ ನೆನಪಿಗಾಗಿ ಕೊಡೋದು. ಇದೆಲ್ಲ ಮಾಡ್ತಾ ಇದ್ವಿ. ನಮ್ಮ ತಮ್ಮನ ಹೆಂಡತಿ, ನಾವು, ನಮ್ಮ ಮಕ್ಕಳು ಇಷ್ಟು ಮಂದಿ ಸೇರಿದ್ವಿ, ಮಾಡ್ತಾ ಇದ್ವಿ. ನಮ್ಮ ಮನೆಯವ್ರ ಹತ್ರ ವಿಡಿಯೋ ಮಾಡಿ ಅಂತ ಇದ್ದೀನಿ. ಅವರೇನೋ ಸ್ವಲ್ಪ ಮಾಡಿದರು ನೋಡಿ. ನಾವೇನೋ ಯೂಟ್ಯೂಬ್ ಮಾಡ್ತೀವಿ, ನಾವು ವಿಡಿಯೋ ಮಾಡುವಾಗ ತುಂಬ ಚೆನ್ನಾಗಿ ನಮಗೆ ರೂಢಿ ಇರುತ್ತೆ, ಮಾಡ್ತೀವಿ. ಇನ್ನೊಬ್ರ ಹತ್ರ ನಾವು ವಿಡಿಯೋ ಮಾಡಿ ಅಂದಾಗ ಅವ್ರು ಸ್ವಲ್ಪ ಮಿಸ್ಟೇಕ್ ಆಗತ್ತೆ. ಪಾಪು ನೋಡಿ ನಿಮಗೆ ಬಾಯ್ ಅಂತ ಇದ್ದಾನೆ. ಕ್ಯೂಟ್ ಇದ್ದಾನೆ, ಎಷ್ಟು ಕೆಲಸ ಮಾಡ್ತಾನೆ ಗೊತ್ತಾ. ನಮ್ಮ ಮನೆಯಲ್ಲಿ ಎಲ್ಲ ಕಡೆ ಓಡಾಡ್ಕೊಂಡು ಹೋಗ್ತಾ ಇದ್ದಾನೆ. ತುಂಬ ಖುಷಿ ಆಗುತ್ತೆ. ನಾಳೆ ಎಲ್ಲರೂ ಬರ್ತಾರೆ. ಇವತ್ತು ನಮ್ಮ ತಮ್ಮನ ಹೆಂಡತಿ ಬಂದಿದ್ರು, ನಾಳೆ ಎಲ್ಲರೂ ನಮ್ಮ ಬಳಗದವರೆಲ್ಲ ಬರ್ತಾರೆ. ನಾಳೆ ಎಲ್ಲ ತುಂಬ ಮಂದಿ ಸೇರ್ತಾರೆ ನಾಳೆ. ಅಂದ್ರೆ ನೀವು ಇವತ್ತು ನೋಡ್ತಾ ಇದ್ದೀರಿ, ಈಗಲೇ ನೋಡ್ತಾ ಇದ್ದೀರಿ ಅಂದರೆ ಇವತ್ತು 5 ಗಂಟೆಯಿಂದ ಭಟ್ರದ್ದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ರಾತ್ರಿಲಿ. ನಾಳೆಗೆ ಗೃಹ ಪ್ರವೇಶ. ಹೀಗೆ ಅಂದರೆ ಮನೆ ಒಳಗಡೆ ಸೇರುವಾಗ ಶಾಸ್ತ್ರ ಇರುತ್ತೆ, ಪೂಜೆ ಇರುತ್ತೆ, ಅದೆಲ್ಲ ಮಾಡೋದು ಅಷ್ಟೇ. ಎಲ್ಲ ನಾವು ಮಾತಾಡ್ತಾ ನೋಡ್ತಾ ಇದ್ದೀವಿ. ಪಾಪು ನೋಡಿ ಆಯ ಅಂತಾನೆ, ನೀವು ಒಂದ್ಸಲ ಆಯನಿ, ಓಕೆನಾ. ಕ್ಯೂಟ್ ಇದ್ದಾನೆ ಪಾಪು, ತುಂಬ ಸೈಲೆಂಟು ಆದರೂ ಕ್ಯೂಟ್ ಇದ್ದಾನೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮನೆ ಗೃಹ ಪ್ರವೇಶ ಹೇಗೆ ಮಾಡ್ತಾ ಇದ್ದೀವಿ. ನಾನೆಲ್ಲವನ್ನು ನಿಮಗೆ ಕಷ್ಟಪಟ್ಟು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಲಡ್ಡು 2 ಲಡ್ಡು ಹಾಕ್ತಾ ಇದ್ದೀವಿ. ಎಲ್ಲ ರೆಡಿಯಾಗಿದೆ, ಎಲ್ಲನೂ ರೆಡಿಯಾಗಿದೆ. ಮನೆ ಕ್ಲೀನಿಂಗ್ ಅಂತೂ ನೋಡಿದ್ರಲ್ವಾ, ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಕ್ಲೀನಿಂಗ್ ಅಂತ. ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ನಲ್ವಾ. ಈಗ ಇದು ಗೃಹ ಪ್ರವೇಶಕ್ಕೆಲ್ಲ ಭಟ್ರದ್ದೇನಿದೆ ಎಲ್ಲ ವಸ್ತು ರೆಡಿ ಇದೆ, ಅಡುಗೆಯವ್ರದ್ದಂತೂ ರೆಡಿ ಇದೆ. ಪ್ರತಿಯೊಂದು ಯಾವುದು ಮಿಸ್ ಮಾಡಿಲ್ಲ. ನೆನ್ಪು ಮಾಡಿ ತಂದು ಇಡ್ತಾ ಇದ್ದೀವಿ. ಎಲ್ಲರೂ ಸೇರಿಕೊಂಡು ಇದ್ದಾಗ ಈ ರೀತಿ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಎಲ್ಲ ಅದು ಮ್ಯೂಸಿಕ್ ಬರ್ತಾ ಇದೆಯಲ್ವಾ, ಅದೇ ನೋಡ್ತಾ ಇದ್ದೀವಿ. ಅದು ಕಲರ್ ಆಗೋದು. ನನ್ನ ಮಗ ಅದೆಲ್ಲ ಹಾಕ್ತಾ ಇದ್ದಾನೆ, ಕಲರ್ ಮಾಡ್ತಾ ಇದ್ದಾನೆ. ಆಯಿತು, ಇದೊಂದಿಷ್ಟು ಲಡ್ಡು ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಮುಗೀತು. ಇನ್ನೇನು ದೊಡ್ಡ ಕೆಲಸ ಏನೂ ಇಲ್ಲ. ನಾಳೆ ಇವತ್ತು ಸಂಜೆ 5 ಗಂಟೆಗೆ ಬರ್ತಾರೆ ಎಲ್ಲರೂ, ಭಟ್ರೆಲ್ಲ ಬರ್ತಾರೆ. ಅವ್ರದ್ದು ಪೂಜೆ ಎಲ್ಲ ಇರುತ್ತೆ.
ನೋಡಿದ್ರಲ್ವ, ಈ POP ಒಂದು ರೀತಿ ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ. ಇನ್ನು ಅಡುಗೆ ರೂಮನ್ POP ಇದೆ, ನಾನು ಎಷ್ಟು ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ? ಇವತ್ತು ಎಷ್ಟಾಗುತ್ತೆ ಅಷ್ಟು ತೋರಿಸಿದ್ದೆ. ಅಂದರೆ ವಿಡಿಯೋ ಮಾಡಲಿಕ್ಕೂ ಟೈಮ್ ಇರಲ್ಲ, ಸ್ವಲ್ಪ ಬ್ಯುಸಿ ಇರ್ತೀವಲ್ವ. ಎಲ್ಲ ರೆಡಿ ಮಾಡೋದು, ಮನೆಯಲ್ಲಿ ಎಲ್ಲವೂ ರೆಡಿ ಮಾಡಿಕೊಂಡು ಇಟ್ಕೋಬೇಕಲ್ವಾ. ಹಾಗಾಗಿ ಅಂದರೆ ನನ್ನ ಮಗನ ಹತ್ರ ವಿಡಿಯೋ ಮಾಡು ಅಂದರೆ ನೀನು ನನಗೆ ಈ ಖುಷಿಲಿ ವಿಡಿಯೋ ಹೇಳಬೇಡಪ್ಪ ನೀನು, ನಾನು ನನ್ನ ಮನೆ ಗೃಹ ಪ್ರವೇಶದ ಖುಷಿಯಲ್ಲಿದ್ದೀನಿ, ನಿನಗೆ ವಿಡಿಯೋ ನೀನೇ ಮಾಡ್ಕೋ ಅಂತ ಇದ್ದಾನೆ. ಅದಕ್ಕೆ ನಾನು ವಿಡಿಯೋ ನಮ್ಮ ಮನೆಯವ್ರ ಹತ್ರ ಮಾಡು ಅಂದೆ. ಸ್ವಲ್ಪ ನಾನೇ ಮಾಡಿದೆ. ಗೃಹ ಪ್ರವೇಶ ಅಂದರೆ ಸಾಮಾನ್ಯ ಅಲ್ಲ, ಎಲ್ಲವೂ ರೆಡಿ ಮಾಡಿ ಇಟ್ಕೋಬೇಕು, ಎಲ್ಲವೂ ರೆಡಿ ಮಾಡಬೇಕು. ಅಂದರೆ ಮನೆ ರೆಡಿ ಆಗಬೇಕು, ಪ್ರತಿಯೊಂದು ರೆಡಿ ಮಾಡಬೇಕಲ್ವಾ. ನೋಡಿ ಎಲ್ಲ ಬಾಕ್ಸ್ ಮಾಡ್ತಾ ಇದ್ದೀವಿ, ತುಂಬ ಬ್ಯುಸಿ ಇದ್ದೀವಲ್ವಾ. ಬ್ಯುಸಿ ಇದ್ದಾಗ ಈ ರೀತಿ ಏನು ಮಾಡೋದು ಅಲ್ವಾ. ಎಲ್ಲವೂ ನಮ್ಮ ಮನೆಯದು ನಾವು ಮಾಡ್ಕೋಬೇಕು ಅಷ್ಟೇ. ಎಲ್ಲರೂ ಇದ್ದಾರೆ ಇಲ್ಲಿ ಕೂತ್ಕೊಂಡು ಲಡ್ಡು ಪ್ಯಾಕ್ ಮಾಡಿ ಇಡೋದು. ಇವತ್ತು ಅದೇನು ಗೊತ್ತಾ, ಒಂದೊಂದು ಚೀಲದಲ್ಲಿ ಒಂದು 50 ಇಡ್ತಾ ಇದ್ವಿ. ಯಾಕಂದ್ರೆ ಒಂದ್ರ ಮೇಲೆ ಒಂದು ಇಟ್ಟಾಗ ಲಡ್ಡು ಕಟ್ಟಾಗ್ಬಿಡ್ಬೋದು ಅಂತ. ಇದರಲ್ಲಿ ನಮ್ಮದು ಮನೆ ಹೆಸರು ಇಟ್ಟಿದ್ವಿ. ಮನೆ ಹೆಸರು ಶೇಷಾದ್ರಿ ವಾಸ. ಮನೆ ಹೆಸರು ಸ್ಟಿಕ್ಕರ್ ಅಂಟಿಸಿದ್ವಿ ಬಾಕ್ಸಿಗೆ. ಅದು ತುಂಬ ಇಟ್ಬಿಟ್ರೆ ಏನಾಗುತ್ತೆ ಗೊತ್ತಾ, ವೇಟ್ ಬಿದ್ದು ಕಟ್ಟಾಗಬಹುದು. ಅದು ಬಾಕ್ಸ್ ಚೆನ್ನಾಗಿದೆ, ಕ್ವಾಲಿಟಿ ಇದೆ, ಆದರೂ ಕೂಡ ಅದು ಒಂದ್ರ ಮೇಲೆ ಒಂದು ವೇಟ್ ಬಿದ್ದು ಹೀಗಾಗತ್ತಲ್ವ. ಒಂದು 5-6 ಚೀಲದಲ್ಲಿ ಇಟ್ಟಿದ್ವಿ. ಹೀಗೆ ರೆಡಿ ಮಾಡಿ ಇಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮನೆ ಇನ್ನೂ ಪೂರ್ತಿ ಮುಗಿಲಿ, ತೋರಿಸ್ತೀನಿ. ಓಕೆನಾ? ನೋಡಿ ಪಾಪು ನೋಡಿ, ಬಾಯ್.